ಇವತ್ತಿನ ವಿಷಯ ಏನು ಅಂತಂದರೆ, ತರಂಗಗಳಿಂದ ಆರೋಗ್ಯವನ್ನು ಸುಧಾರಿಸಬಹುದೇ? ನೋಡಿ, ಮೊದಲಿಗೆ ನಿಮಗೆ ಒಂದು ವಿಷಯ ಹೇಳ್ತೀನಿ. ಇತ್ತೀಚೆಗೆ ಯಾವುದೋ ಒಂದು ಮನುಷ್ಯನ ಮನಸ್ಸಿನ ಮೇಲೆ ನೆಗೆಟಿವ್ ಎನರ್ಜಿ ಎಷ್ಟು ಬೇಗ ಪರಿಣಾಮ ಬೀರುತ್ತೆ ಒಳ್ಳೆಯದಕ್ಕಿಂತ ಅನ್ನೋದಕ್ಕೆ ಒಂದು ಉದಾಹರಣೆ ಕೊಡ್ತೀನಿ. ಇತ್ತೀಚೆಗೆ ಒಬ್ಬ ಕಣ್ಣಿನ ಡಾಕ್ಟರು ಪಾಸ್ ಅವೇ ಅಂತ ಹೇಳ್ತೀವಿ, ನಿಧನ ಹೊಂದ್ತಾರೆ. ಆ ವ್ಯಕ್ತಿ ಸಾಕಷ್ಟು ಆರೋಗ್ಯದ ಬಗ್ಗೆ ಎಕ್ಸ್ಪೆರಿಮೆಂಟ್ಗಳನ್ನು ಮಾಡಿರ್ತಾರೆ. ಸಾವು ಬಂದಿರುತ್ತೆ. ನಿಮಗೆ ಗೊತ್ತಿದೆ, ಪ್ರತಿಯೊಂದು ಹುಟ್ಟಿಗೆ ಒಂದು ಸಾವು ಇದ್ದೇ ಇರುತ್ತೆ. ಆದರೆ ಇನ್ ಬಿಟ್ವೀನ್ ಹುಟ್ಟು ಮತ್ತು ಸಾವು ನಾವು ಇಷ್ಟೆಲ್ಲ ಚೆಲ್ಲಾಟಗಳನ್ನು ಆಡ್ತಾ ಹೋಗ್ತೀವಿ. ಆರೋಗ್ಯ, ಅನಾರೋಗ್ಯ, ಪ್ರತಿಯೊಂದು ಕೂಡ ಸಾಧನೆಗಳು, ಸಾಧನೆ ಇಲ್ಲದೇ ಇರೋದು ಎಲ್ಲವನ್ನೂ ಮಾಡ್ತಾ ಹೋಗ್ತಾ ಇದ್ದೀವಿ ಬಂಧುಗಳೇ, ಹೌದಲ್ವಾ? ನೋಡಿ, ಆ ವ್ಯಕ್ತಿಯ ಸಾವಿನ ನಂತರ ಬಂದ ಕಾಮೆಂಟ್ಸ್ಗಳು ಹೇಗೆ ಬರ್ತಾಯಿತ್ತು ಅಂತಂದರೆ, ಅದಕ್ಕೆ ಹೇಳಿದ್ದು, ಅವ್ರು ಹೇಳ್ದಂಗೆ ಎಕ್ಸಸೈಸ್ ಮಾಡಬಾರ್ದು, ಅವ್ರು ಹೇಳ್ದಂಗೆ ಡಯಟ್ ಮಾಡಬಾರ್ದು. ಒಂದು ಸೆಟ್ ಆಫ್ ಪೀಪಲ್ ಇರ್ತಾರೆ, ಅವ್ರೇನಪ್ಪ ಅಂತಂದರೆ ಆಲ್ವೇಸ್ ನೆಗೆಟಿವ್. ನಾನು ಕಿವಿಯಾರೆ ಕೇಳಿದ್ದೀನಿ, ಅವ್ರೇನು ಹೇಳ್ತಾರೆ ಅಂತಂದರೆ, ನೋಡಿ ಅವೆಲ್ಲ ಹಿಂಗೆ ಡಯಾಬಿಟಿಕ್ ಎಲ್ಲಿ ರಿವರ್ಸ್ ಮಾಡೋಕ್ಕಾಗತ್ತೆ ಅಂದ್ಬಿಟ್ರೆ ಸಾರಾಸಗಟ್ಟಾಗಿ ಶರ ಬರೆದು ಬಿಡ್ತಾರೆ. ಡಯಾಬಿಟಿಕ್ ರಿವರ್ಸ್ ಮಾಡೋಕ್ಕೆ ಹೋಗಬಾರ್ದು, ಮಾಡೋಕ್ಕೆ ಹೋಗಿಬಿಟ್ರೆ ಈ ಥರ ಸಾವು ಬರುತ್ತೆ. ಇಷ್ಟು ಕೋಟಿ ಕೋಟಿ ಜನಗಳಿರುವಂತಹ, ಸಾಂದ್ರತೆ ಇರುವಂತಹ ಈ ಬ್ರಹ್ಮಾಂಡದಲ್ಲಿ ಒಂದು ವ್ಯಕ್ತಿ ಸತ್ತಿದ್ದಕ್ಕೆ ಆ ಇಡೀ ಸಿಸ್ಟಮ್ಮು, ಇಡೀ ವ್ಯವಸ್ಥೆನೇ ತಪ್ಪು. ನಾವು ಅದಕ್ಕೆ ಹೇಳೋದು ಇವೆಲ್ಲ ಮಾಡಬಾರ್ದು. ಸುಮ್ಮನೆ ಮಾತ್ರೆ ಅಂದರೆ ಅವ್ರ ಪ್ರಕಾರ ಆ ಡಯಾಬಿಟಿಕ್ ಬಂತು ಅಂತಂದರೆ ಸಾಯೋವರೆಗೆ ಮಾತ್ರೆ ತೊಗೊಂಡು ಅದರ ಸೈಡ್ ಎಫೆಕ್ಟ್ನ ಅನುಭವಿಸ್ಕೊಂಡೇ ಸಾಯಬೇಕು. ಇದು ಜನಗಳ ಮನೋಸ್ಥಿತಿ. ಎಷ್ಟು ಕಷ್ಟ ಅಲ್ವಾ? ನಾವು ಬೇಕಾದ್ರೆ ಒಂದು ದೇಶ, ಒಂದು ಮತ ಏನೇನೋ ಹೇಳ್ತಾ ಇರ್ತೀವಿ, ಆದರೆ ಜನರ ಮನಸ್ಸಿನ ಕಲ್ಪನೆಗಳನ್ನು ಖಂಡಿತ ಹರಿಹರ ಬ್ರಹ್ಮ ಬಂದರೂ ಕೂಡ ಅದನ್ನು ಸರಿ ಮಾಡೋಕ್ಕಾಗಲ್ಲ ಬಂಧುಗಳೇ. ಆದ್ದರಿಂದ ಆ ಕೆಲಸಕ್ಕೆ ಕೈ ಹಾಕೋದು ಬೇಡ. ಇವತ್ತಿನ ವಿಷಯನ ತರಂಗಗಳಿಂದ ಆರೋಗ್ಯ ಸುಧಾರಿಸಲು ಸಾಧ್ಯವೇ, ಅಲ್ಲಿಗೆ ನಾವು ಲಿಮಿಟೇಷನ್ ಮಾಡಿಕೊಳ್ಳೋಣ. ಎಲ್ಲವೂ ಕೂಡ ತರಂಗಗಳೇ. ನಿಮಗೆ ಗೊತ್ತಿದೆ, ಕ್ವಾಂಟಮ್ ಫಿಸಿಕ್ಸ್ ಏನು ಹೇಳುತ್ತೆ ಅಂತಂದರೆ, ಹೋಲ್ ವರ್ಲ್ಡ್ ಈಸ್ ಮೇಡ್ ಆಫ್ ಅ ವೈಬ್ರೇಷನ್ ಅಂತಂದ್ಬಿಟ್ಟು. ಅಂದರೆ ಈಗ ನನ್ನ ಟೇಬಲ್ ನಿಂತಿರ್ತೀವಿ, ಆ ಟೇಬಲ್ಲು ಹಾಗೆ ನಿಂತಿದೆಯಾ, ಸ್ಟ್ಯಾಟಿಕ್ ಆಗಿದೆಯಾ, ನಿಶ್ಚಲವಾಗಿದೆಯಾ? ನೋ. ಅದರ ಒಂದು ಕಣವನ್ನು ತೆಗೆದು ನಾವು ಅದು ಮೈಕ್ರೋಸ್ಕೋಪಲ್ಲಿ ನೋಡಿದಾಗ ಏನಾಗುತ್ತೆ, ಆ ಕಣಗಳಲ್ಲಿ 2-3 ನ್ಯೂಟ್ರಾನ್, ಎಲೆಕ್ಟ್ರಾನ್ ಇವೆಲ್ಲ ಏನು ಹೇಳ್ತೀವಲ್ಲ, ಅವೆಲ್ಲ ಮೂವ್ ಆಗ್ತಾ ಇರುತ್ತೆ, ತಿರುಗಾಡ್ತಾ ಇರ್ತವೆ. ಆದರೆ ಕೂಡ ಪ್ರತಿಯೊಂದು ವಸ್ತುಗಳು ಕೂಡ ಚರಾಚರಗಳು. ಒಂದಾಯ್ತಾ? ಹಾಗಾದರೆ ನಾವು ಎಷ್ಟೋ ಸಾಧನೆಗಳನ್ನು ಮಾಡ್ತಾ ಇದ್ದೀವಲ್ಲ ಪರ್ಯಾಯ ಚಿಕಿತ್ಸೆಗಳಲ್ಲಿ, ಅದರಲ್ಲಿ ತರಂಗಗಳ ಒಂದು ಗುಣ ಇದೆಯಾ? ಯಾಕಿಲ್ಲ? ನೋಡಿ, ಎಲ್ಲೋ ಒಂದು ಕಡೆ ಪೂಜೆ ಮಾಡಿಸ್ತೀರಾ, ಹೋಮ ಮಾಡಿಸ್ತೀರಾ. ಎಲ್ಲಿ ಮಾಡಿಸ್ತೀರಾ? ನಂಬಿಕೆ ಇರಲಿ, ನಂಬಿಕೆ ಇಲ್ಲದೇ ಇರಲಿ, ಯಾವುದೇ ವ್ಯಕ್ತಿಯನ್ನು ಪೂಜೆ ಮಾಡಿ, ಬೇಕಾದ್ರೆ ನಮಾಜ್ ಇರ್ಬೋದು, ಕ್ರಿಶ್ಚಿಯಾನಿಟಿ ಇರ್ಬೋದು, ಹಿಂದೂ ಇರ್ಬೋದು, ಹಿಂದೂ ಇರ್ಬೋದು, ಏನೇ ಇರಲಿ, ಪೂಜೆ ಅಂತ ಅವ್ರ ಪರಿಕಲ್ಪನೆಯಿಂದ ಮಾಡ್ತಾರೆ. ಕೊನೆಗೊಂದು ವ್ಯಕ್ತಿ ಪೂಜೆನಾರು ಮಾಡ್ತಾರೆ. ವ್ಯಕ್ತಿ ಪೂಜೆ ಅಥವಾ ಒಂದು ದೇವರ ಪೂಜೆ ಮಾಡಿದಾಗ ಏನಾಗುತ್ತೆ, ಹೋಮ ಅಂತಲೇ ತಗೊಳ್ಳೋಣ ಉದಾಹರಣೆ. ಹೋಮ ಮಾಡಿದಾಗ ಒಂದು ಪರ್ಟಿಕ್ಯುಲರ್ ಜಾಗದಲ್ಲಿ ಹೋಮಕೊಂಡವನ್ನು ಹಾಕಿ ಮಂತ್ರಗಳನ್ನು ಪಠನೆ ಮಾಡಿ ಹೋಮವನ್ನು ಮಾಡ್ತಾರೆ ಅಂತ ಇಟ್ಕೊಳ್ಳಿ. ಉದ್ದೇಶ ಏನು? ದೇಶಕ್ಕೆ ಒಳ್ಳೆಯದಾಗಲಿ, ರಾಜ್ಯಕ್ಕೆ ಮಳೆ ಬರಲಿ, ಕೋಮು ಕಲಹಗಳು, ವಾರ್ಗಳೇ ನಡೀತಾ ಇದೆಯಲ್ಲ ಅದು ಕಡಿಮೆ ಆಗಲಿ. ಸ್ವಲ್ಪ ಯೋಚನೆ ಮಾಡಿ. ಹೋಮ ಮಾಡ್ತಿರೋದು ನಿಜ, ಸುತ್ತಲೂ ಒಂದು ರೀತಿಯ ಪ್ರಕ್ಷುಬ್ಧ ವಾತಾವರಣ ಇರೋದು ನಿಜ. ಇದರ ಉದ್ದೇಶ ಕೂಡ, ಇಂಟೆನ್ಷನ್ ಏನು, ಅವೆಲ್ಲ ಶಮನ ಆಗಲಿ. ಹಾಗಾದ್ರೆ ಇಲ್ಲಿಂದ ಏನು ಹೋಗುತ್ತೆ? ಏನೋ ಹೋಮ ಮಾಡಿದಾಗ ಅದರಲ್ಲಿರುವಂಥ ಒಂದೊಂದು ಎಲಿಮೆಂಟ್ಗಳು ಗಾಳಿ ಒಳಗಡೆ ಹೋಗಿ ನೇರವಾಗಿ ಅಲ್ಲಿಗೆ ಹೋಗುತ್ತಾ? ಖಂಡಿತ ಹೋಗುತ್ತೆ ಬಂಧುಗಳೇ. ಏನು ಹೋಗುತ್ತೆ ಅಂದರೆ, ಇಂಟೆನ್ಷನ್ ಆಫ್ ದಿ ಡೂಯರ್. ಯಾವ ವ್ಯಕ್ತಿ ಯಾವ ಉದ್ದೇಶದಿಂದ ಒಂದು ಹೋಮ ಇರ್ಬೋದು, ಒಂದು ಕ್ರಿಯೆಯನ್ನು ಮಾಡ್ತಾ ಇದ್ದಾನಲ್ಲ, ಅವನ ಉದ್ದೇಶ ಮೂವ್ ಆಗುತ್ತೆ. ಇದು ಕಣ್ಣಿಗೆ ಕಾಣುತ್ತಾ? ಇಲ್ಲ. ಅದನ್ನೇ ತರಂಗಗಳು ಅಂತ ಹೇಳೋದು. ಕ್ವಾಂಟಮ್ ಫಿಸಿಕ್ಸ್ ಹೇಳೋದು ಕೂಡ ಅದೇನೆ. ಈಗ ಒಂದು ಉದಾಹರಣೆಗೆ ಒಂದು ಮೊಲವನ್ನು ತೆಗೆದುಕೊಳ್ಳಿ. ಅದಕ್ಕೆ 5 ಮರಿಗಳಿರುತ್ತೆ. ಆ ಮರಿಗಳನ್ನು ಭೂಮಿಯ ಮೇಲೆ ಬಿಟ್ಟು ಆ ತಾಯಿಯನ್ನು ಒಂದು ಸಬ್ಮೆರಿನ್ ಜಲಾಂತರ್ಗಾಮಿ ನೌಕೆ ಒಳಗಡೆ ಸಮುದ್ರದ ಮಟ್ಟಕ್ಕೆ, ನೀರಿನ ಮಟ್ಟಕ್ಕಿಂತ 200 ಮೀಟರ್ ಕೆಳಗಡೆ ಹೋಗಿ ಅದಕ್ಕೆ ಒಂದು ಎಲೆಕ್ಟ್ರಿಕ್ ಶಾಕನ್ನು ಕೊಡಿ. ಉದಾಹರಣೆ, ಒಂದು ಪ್ರಯೋಗ, ಇದು ನಡೆದಿರುವಂಥ ಒಂದು ಘಟನೆ ನಿಮ್ಗೆ ಹೇಳ್ತಾ ಇದ್ದೀನಿ. ಅಲ್ಲಿ ಶಾಕ್ ಕೊಟ್ಟಾಗ ಅದು ಸಂಕಟ ಪಡುತ್ತಲ್ಲ, ಅಯ್ಯೋ ನನ್ನ ಮರಿಗಳು ಎಲ್ಲೋ ಇದ್ವು, ಏನು ಮಾಡ್ತಾ ಇದ್ದಾರೋ ಏನೋ, ನಾ ಸತ್ತೋಗ್ಬಿಟ್ರೆ ಏನಪ್ಪ ಅಂತ. ಮೊಲಕ್ಕೂ ಕೂಡ ಒಂದು ಕಾನ್ಷಿಯಸ್ನೆಸ್, ಪ್ರಜ್ಞೆ ಅನ್ನೋದಿರುತ್ತೆ. ಆ ಪ್ರಜ್ಞೆಗೆ ಹರ್ಟ್ ಆದಾಗ, ತೊಂದರೆ ಆದಾಗ, ಈ 200 ಮೀಟರ್ ಮೇಲ್ಭಾಗದಲ್ಲಿ ಭೂಲೋಕದಲ್ಲಿ ಇರುವಂತಹ, ಭೂಮಿಯ ಮೇಲಿರುವಂತಹ ಮರಿಗಳು ಆ ಕಡೆಯಿಂದ ಆ ಕಡೆ ಈ ಕಡೆ ಒದ್ದಾಡ್ತಾ ಇರ್ತವೆ.
ಅವಕ್ಕೇನು ಗೊತ್ತಿರಲ್ಲ, ಅವಕ್ಕೇನು ಕಾಣಿಸ್ತಾ ಇರಲ್ಲ ತನ್ನ ತಾಯಿನ ಎಲ್ಲಿ ತೊಗೊಂಡೋಗಿದ್ದಾರೆ, ನೀರಿನ ಕೆಳಗಡೆ ತೊಗೊಂಡೋಗಿದ್ದಾರಾ, ಏನು ಮಾಡಿದ್ದಾರೆ ಅಂತ. ಆದರೆ ಪ್ರಜ್ಞೆ ಅನ್ನೋದು ಎಲ್ಲಿಂದ ಎಲ್ಲಿಗೆ ಬೇಕಾದರೂ ಕೂಡ ಹರಡುತ್ತೆ ಬಂಧುಗಳೇ. ಆ ಪ್ರಜ್ಞೆಗೆ ನಮ್ಮ ಪ್ರಾಣಿಕ್ ಹೀಲಿಂಗಲ್ಲಿ ಆಂಬ್ರಿಕಲ್ ಕಾರ್ಡ್ ಅಂತ ಹೇಳ್ತೀವಿ, ಕರುಳ ಬಳ್ಳಿ. ಕಣ್ಣಿಗೆ ಕಾಣಿಸ್ತಾ ಇದ್ದರೂ ಕೂಡ ಆ ಕರುಳ ಬಳ್ಳಿ ನಮ್ಮ ಪ್ರೀತಿ ಪಾತ್ರರಾದವ್ರ ಮೇಲೆ ಕನೆಕ್ಟ್ ಆಗ್ತಾ ಇರುತ್ತೆ. ಹಾಗೆ ಇನ್ನೊಬ್ಬರನ್ನ ದ್ವೇಷ ಮಾಡ್ತಾಯಿದ್ರು ಕೂಡ ಅದು ಕನೆಕ್ಟ್ ಆಗುತ್ತೆ. ಅದು ನಮ್ಮ ಎನರ್ಜಿನೂ ಡ್ರೈನ್ ಔಟ್ ಮಾಡುತ್ತೆ, ಅಥವಾ ಅವರ ಎನರ್ಜಿನ ಡ್ರಾ ಮಾಡುತ್ತೆ. ಇದು ದೊಡ್ಡ ವಿದ್ಯೆ. ಹಾಗಾಗಿ ಪ್ರಜ್ಞೆ ಅನ್ನೋದು ಎಲ್ಲೆಲ್ಲಿ ಇದೆ, ಈ ತರಂಗಗಳು ಅನ್ನೋದು ನಿಮ್ಗೆ ಹೇಳ್ತಾ ಇದ್ದೀನಿ, ಪ್ರಜ್ಞೆಯಲ್ಲಿ ಇದೆ. ನಾವು ಇಲ್ಲಿ ಕೂತ್ಕೊಂಡು ಅಮೆರಿಕಾದಲ್ಲಿರುವಂಥ ಒಂದು ಹುಡುಗಿ ಆಗಲಿ ಒಬ್ಬ ಹುಡುಗನಾಗಲಿ ನಾವು ಇಲ್ಲಿಂದ ನೆನೆಸ್ಕೋತಾ ಇದ್ದಾಗ ನಮ್ಮ ಕಾನ್ಷಿಯಸ್ನೆಸ್, ನಮ್ಮ ಪ್ರಜ್ಞೆ ಇಲ್ಲಿಂದ ಅಲ್ಲಿಗೆ ಹೋಗುತ್ತೆ. ಕಣ್ಣಿಗೆ ಕಾಣೋದಿಲ್ಲ, ಆದರೆ ನಡೆಯುತ್ತೆ. ಹಾಗಾಗಿ ತರಂಗಗಳಿಂದ ಆರೋಗ್ಯ ಸುಧಾರಿಸಲು ಸಾಧ್ಯವೇ ಅಂತ ಒಂದು ನನ್ನ ಪ್ರಶ್ನೆಗೆ ಉತ್ತರ ಇದು ಕೂಡ ಒಂದೇ, ಸಾಧ್ಯ. ಇನ್ನು ಎರಡನೇದು ರೇಖಿ ಮತ್ತು ಪ್ರಾಣಿಕ್ ಹೀಲಿಂಗ್. ನೀವು ನೋಡಿರ್ತೀರ, ಒಬ್ಬ ರೇಖಿ ಮತ್ತು ಪ್ರಾಣಿಕ್ ಹೀಲಿಂಗ್ ಕೊಡುವಂತಹ ಒಬ್ಬ ಹೀಲರ್ ಮುಂದೆ ಹೋದಾಗ ಕೆಲವರಿಗೆ ನಗು ಬರುತ್ತೆ. ಆ ಮನುಷ್ಯ ಸುಮ್ಮನೆ ಕೈ ಹೀಗೆ ಅಂತ ಇರ್ತಾನೆ, ಕಣ್ಣು ಮುಚ್ಕೊಂಡು ಕೂತಿರ್ತಾನೆ, ಅವನ ಎದುರುಗಡೆ ಪೇಷಂಟ್ ಕೂತಿರ್ತಾರೆ. ನಿಮ್ಗೆ ಅನಿಸುತ್ತೆ, ಇದೇನು ಇವನು ಗೂಬೆ ಬುದ್ಧಿ ಇದೆಯಾ ಇವನಿಗೆ, ಸುಮ್ಮನೆ ಕೈ ಆಡಿಸ್ಬಿಟ್ರೆ ಸರಿ ಹೋಗ್ಬಿಡುತ್ತಾ, ಅವನಿಗೆ ಬಂದಿರೋದು ಹಾರ್ಟ್ ಅಟ್ಯಾಕ್ ಆಗಿ ಪೇಯ್ನು ಅಥವಾ ಬೆನ್ನಲ್ಲಿರುವಂತಹ ನೋವು, ಕೈನಲ್ಲಿ ಹೀಗೆ ಮಾಡಿದ್ರೆ ಏನಾಗ್ಬಿಡುತ್ತೆ. ಇಲ್ಲ ಬಂಧುಗಳೇ, ನಾವು ಮೊದಲೇ ಹೇಳ್ತಾ ಇದ್ದೀನಿ ಹಿಂದಿನ ಎಪಿಸೋಡ್ಗಳಲ್ಲಿ, ರೇಖಿ ಮತ್ತು ಪ್ರಾಣಿಕ್ ಹೀಲಿಂಗ್ ಅನ್ನೋದು ಪವರ್ಫುಲ್ ವಿದ್ಯೆ. ಇವತ್ತು ಏನು ವೈಜ್ಞಾನಿಕವಾಗಿ ನಾವು ಅನ್ವೇಷಣೆ ಮಾಡಿದಿರಲ್ಲ, ಅದನ್ನು ಮೀರಿಸುವಂತಹ ರಿಸಲ್ಟ್ಗಳು ರೇಖಿ ಮತ್ತು ಪ್ರಾಣಿಕ್ ಹೀಲಲ್ಲಿದೆ. ಈಗಿನ ಮಾಡ್ರನ್ ಸೈನ್ಸು ಬರೀ ಒಂದು ನಮಗೆ ಔಟ್ಕಮ್ ಎಫೆಕ್ಟನ್ನು ಮಾತ್ರ ಟ್ರೀಟ್ ಮಾಡಿದ್ರೆ, ರೇಖಿ ಮತ್ತು ಪ್ರಾಣಿಕ್ ಹೀಲಿಂಗ್ ಆ ಮೂಲದಲ್ಲೇ ಹೋಗಿ ಆ ತೊಂದರೆಗಳನ್ನು ನಿವಾರಣೆ ಮಾಡುತ್ತೆ. ಸೊ ಆ ರೇಖಿ ಮತ್ತು ಪ್ರಾಣಿಕ್ ಹೀಲಿಂಗಲ್ಲಿ ಏನು ವರ್ಕ್ ಆಗುತ್ತೆ ಅಂತಂದರೆ ತರಂಗಗಳು ಅಂದರೆ ಯಾವುದು? ಆ ಹೀಲರು ತನ್ನ ಮಾನಸಿಕವಾಗಿ ಕಲ್ಪನೆ ಮಾಡಿಕೊಂಡು ಒಂದು ಥಾಟ್ ಫಾರಮ್, ಒಂದು ಆಲೋಚನಾ ಶಕ್ತಿಯಿಂದ ತರಂಗಗಳು ಏನು ಕೊಡ್ತಾ ಇದ್ದೀನಲ್ಲ, ದಟ್ ಈಸ್ ರೇಖಿ ಆ್ಯಂಡ್ ಪ್ರಾಣಿಕ್ ಹೀಲಿಂಗ್. ನೆಕ್ಸ್ಟು ಕ್ಯಾನ್ಸರ್ ಟ್ರೀಟ್ಮೆಂಟ್. ನೋಡಿ, ಎಷ್ಟು ಜನ ಕ್ಯಾನ್ಸರ್ ಟ್ರೀಟ್ಮೆಂಟ್ ತೊಗೋತಾ ಇದ್ದಾರೆ. ಅವ್ರಿಗೆ ತರಂಗಗಳು ಬಿಟ್ಟು ಬೇರೆ ಏನು ಕೊಡ್ತಾ ಇದ್ದಾರೆ? ನೋವು ನಿವಾರಕ ಮಾತ್ರ ಕೊಡ್ತಿರ್ಬೋದು, ಆದರೆ ಒಂದು ಹಂತ ದಾಟಿದ ಮೇಲೆ ಕೆಮೊಥೆರಪಿ, ರೇಡಿಯಾಲಜಿ, ನಥಿಂಗ್ ಬಟ್ ಅ ವೈಬ್ರೇಷನ್. ಮಾಡ್ರನ್ ಇನ್ವೆನ್ಷನ್ನಲ್ಲೇ ಮಾಡಿದ್ದಾರೆ ಅದನ್ನು. ಒಂದು ಫ್ರೀಕ್ವೆನ್ಸಿನಲ್ಲಿ ಅವರ ಕಾಯಿಲೆಗೆ ಎಷ್ಟು ಕ್ವಾಂಟಿಟಿ ಇದು ರೇಸ್ ಕೊಡಬೇಕು ಅಂತ ನುರಿತ ಡಾಕ್ಟ್ರುಗಳು ಅದನ್ನು ಲೆಕ್ಕಾಚಾರ ಹಾಕಿ ಕೊಡ್ತಾರೆ. ನೋಡಿ, ಅಲ್ಲಿ ಕೂಡ ತರಂಗಗಳು. ಇವತ್ತಿನ ನನ್ನ ಉದ್ದೇಶಗಳು ತರಂಗಗಳಿಂದ ಎಷ್ಟು ಎಫೆಕ್ಟ್ ಇದೆ, ಯಾವ್ಯಾವ ರೀತಿಯ ತರಂಗಗಳನ್ನು ನಾವು ಉಪಯೋಗಿಸ್ಕೋಬೋದು, ಅದನ್ನು ಪಳಗಿಸಿ ಬಳಸಿ ಹೇಗೆ ನಮ್ಮ ಆರೋಗ್ಯಕ್ಕೆ ಅನುಕೂಲ ಮಾಡ್ಕೋಬೋದು ಅನ್ನೋದು ಮೇನ್ ಉದ್ದೇಶ. ನೆಕ್ಸ್ಟ್, ಕೆಮಿಕಲ್ ಮೆಡಿಸಿನ್ಸ್ ಆ್ಯಕ್ಟ್ಸ್ ಆನ್ ಅವರ್ ಔರಾ. ಕೇಳ್ತೀರಾ, ಔರಾ ಅನ್ನೋದು ಬರೀ ಪರ್ಯಾಯ ಚಿಕಿತ್ಸೆ ಅಥವಾ ಯೋಗ ಮಾಡೋರು ಅವ್ರಿಗೆ ಮಾತ್ರ ಬೇಕಾಗಿರೋದು. ನಮ್ಮ ಮಾಡರ್ನ್ ಮೆಡಿಸಿನ್, ಫಾರ್ಮಸ್ಯೂಟಿಕಲ್ ಮೆಡಿಸಿನ್ ಇದೆಯಲ್ಲ, ಅವ್ರಿಗೇನು ವರ್ಕ್ ಆಗಲ್ಲ, ಅದಕ್ಕೂ ಇದು ಕನೆಕ್ಟೆಡ್ಡೇ ಇಲ್ಲ ಅಂತ. ಇಲ್ಲ ಬಂಧುಗಳೇ, ನೀವೊಂದು ಉದಾಹರಣೆಗೆ ಯಾವುದೋ ಒಂದು ಡೋಲೋ 650 ಅಂತಲೇ ತೊಗೊಳ್ಳಿ, ಒಂದು ಮಾತ್ರೆ ತೊಗೋತೀರಾ, ಅದು ಎಲ್ಲಿ ಹೋಗುತ್ತೆ? ತೊಗೊಂಡ ತಕ್ಷಣವೇ ಅದು ನಮ್ಮ ಬಾಯಿಂದ ಜಠರಕ್ಕೆ ಹೋಗಿ ಅಥವಾ ಲಿವರ್ಗೆ ಹೋಗಿ ಅಲ್ಲಿ ಎಲ್ಲ ಕ್ರಷ್ ಆಗಿ ಅಲ್ಲಿಂದ ಬಂದು ನಮ್ಮ ಸ್ಪ್ಲೀನಿಗೆ ಬಂದು ಅಲ್ಲಿ ಎನರ್ಜಿಯಾಗಿ ಕನ್ವರ್ಟ್ ಆಗುತ್ತೆ. ಬರೀ ಹೊಟ್ಟೆಯಿಂದ ಬಂದು ಹೊರಗಡೆ ಗುದದ್ವಾರದಲ್ಲೇ ಹೊರಗಡೆ ಹೋಗ್ಬಿಡೋದಿಲ್ಲ. ಆ ಸ್ಪ್ಲೀನಲ್ಲೇ ನಾವು ಯಾವುದೇ ಆಹಾರ ತೊಗೊಳ್ಳಿ, ಅದನ್ನು ಎನರ್ಜಿಯಾಗಿ ಬ್ಲಡ್ಡಾಗಿ ಕನ್ವರ್ಟ್ ಆಗುವಂತಹ ಜಾರ ಅದು. ಅಲ್ಲಿ ನಿಮ್ಮ ಡೋಲೋ 650 ಎನರ್ಜಿಯಾಗಿ ಕನ್ವರ್ಟ್ ಆಗುತ್ತಲ್ಲ, ಆ ಎನರ್ಜಿ ಸ್ಟೋರ್ ಮಾಡೋಕ್ಕೆ ಒಳಗಡೆ ಏನೋ ಬಿಲ್ಟಿನ್ ಇದು ಬ್ಯಾಟ್ರಿಗಳಿದೆಯಾ ನಮ್ಮ ದೇಹದಲ್ಲಿ? ಇದೆ. ಎಲ್ಲಿ ಸ್ಟೋರ್ ಆಗುತ್ತೆ ಎನರ್ಜಿಗಳು? ನಮ್ಮ ದೇಹದ ಹೊರವಲಯದಲ್ಲಿರುವಂತಹ ಔರಾ ಪ್ರಭಾವಲಯದಲ್ಲಿ. ಯಾಕೆಂದರೆ ಎನರ್ಜಿ ಮಾಡಬೇಕಾದ್ರೆ ಆ ಚೀಲಗಳೇ ಬೇಕು. ಆ ಪ್ರಭಾವಲಯಗಳು ಸ್ಟ್ರಾಂಗ್ ಆಗುತ್ತೆ. ನೋಡಿ, ತಿರ್ಗಾ ತರಂಗಗಳಿಗೆ ಬಂತು. ಯಾವಾಗ ಒಬ್ಬ ವ್ಯಕ್ತಿಯ ತರಂಗಗಳು, ಆ ಪ್ರಭಾವಲಯದ ತರಂಗಗಳು ಸ್ಟ್ರಾಂಗ್ ಆಗುತ್ತೆ, ಆ ಮನುಷ್ಯ ಯಾವ ಉದ್ದೇಶದಿಂದ ಮಾತ್ರೆಗಳನ್ನು ನುಂಗಿರ್ತೀರೋ ಆ ಕಾಯಿಲೆ ಗುಣವಾದಂತೆ ಕಾಣುತ್ತೆ ನಿಮಗೆ. ನೋಡಿ, ಈ ಪದ ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ, ಗುಣವಾದಂತೆ ಕಾಣುತ್ತದೆ ಕೆಮಿಕಲ್ ಮಾತ್ರೆ ತೊಗೊಂಡಾಗ. ರೇಖಿ ಮತ್ತು ಪ್ರಾಣಿಕ್ ಹೀಲಿಂಗ್ ಮಾಡಿದಾಗ ಗುಣವಾಗುತ್ತೆ. ಈ ಎರಡು ಪದಗಳಲ್ಲಿ ಪನ್ನಿಂಗು ಬಹಳ ವ್ಯತ್ಯಾಸ ಇದೆ. ಗುಣವಾಗುವುದು, ಗುಣವಾದಂತೆ ಕಾಣುವುದು, ಅದರ ವಿವೇಚನೆಯನ್ನು ನಿಮಗೆ ಬಿಟ್ಟಿದ್ದೀನಿ. ಇನ್ನೊಂದು ಆಲೋಚನಾ ತರಂಗ. ಹೇಗೆ ಆಲೋಚನಾ ತರಂಗಗಳು ನಮ್ಮ ದೇಹದ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ? ಒಂದು ಕಲ್ಪನೆ ಮಾಡ್ಕೊಳ್ಳಿ, ಮುರುಡೇಶ್ವರನೋ ಎಲ್ಲರೂ ಹೋಗಿರ್ತೀರ, ಬ್ಯೂಟಿಫುಲ್ ಸಮುದ್ರ, ಇದು ನೀರಿನ ಏರುತೇರುಗಳು, ಉಬ್ಬರ ಇಳಿತಗಳನ್ನು ನೋಡ್ತಾ ಇರ್ತೀರ. 8-10 ಅಡಿ ಬರ್ತಾ ಇರುತ್ತೆ ಅಲೆಗಳು. ಒಳ್ಳೆ ಆಗ್ತಾನೆ ಸೂರ್ಯ ಉದಯ ಆಗ್ತಾ ಇರುತ್ತೆ. ತಂಪಾದಂತಹ ವಾತಾವರಣ, ಬೆಚ್ಚಗಿರೋ ವಾತಾವರಣ. ಆ ಸಮುದ್ರದ ಒಂದು ದಡದಲ್ಲಿ ನಿಂತಿರ್ತೀರ. ಅಲೆಯಾಗಿ ಬಂದು ನೀರು ನಿಮ್ಮ ಕಾಲಿಗೆ ಟಚ್ ಆಗ್ತಾ ಇರುತ್ತೆ.
ಬಂದು ವಾಪಸ್ ಹೋಗುವಾಗ ನಿಮ್ಮ ಕಾಲು ಕೆಳಗಡೆಂಥ ಮರಳನ್ನು ಕೊಚ್ಕೊಂಡು ಹೋಗ್ತಾ ಇದೆ. ನೀವು ಸಿಂಕ್ ಆಗ್ತಾ ಇದ್ದೀರಾ ಭೂಮಿಯೊಳಕ್ಕೆ. ತುಂಬ ಚೆನ್ನಾಗಿದೆ, ಆನಂದವಾಗಿದೆ. 2 ಕೈಗಳನ್ನು ಓಪನ್ ಮಾಡ್ಕೊಂಡಿದ್ದೀರಾ. ಸೂರ್ಯ ಉದಯ ಆಗ್ತಾ ಇದೆ, ಆಕಾಶ ನೀಲಿಯಾಗಿದೆ, ಆಗ್ತಾನೆ ಹೊಂಬಣ್ಣದಿಂದ ನೀಲಿಗೆ ಕನ್ವರ್ಟ್ ಆಗ್ತಾ ಇದೆ. ಬೋರ್ಗರಿತಿರುವಂತಹ ಸಮುದ್ರ ನಿಮ್ಮ ಕಣ್ಣು ಮುಂದೆ ಇದೆ. ಇಡೀ ಸಮುದ್ರದಲ್ಲಿ ದೂರದಲ್ಲಿ ಎಲ್ಲೋ ಒಂದು ಕಡೆ ಮೀನು ಹಿಡಿಯುವಂಥ ಹುಡುಗರು ಅವರ ಬಲೆಯನ್ನು ಹಾಕಿ ಹಿಡಿತಾ ಇದ್ದಾರೆ. ಎಷ್ಟು ಮನಮೋಹಕವಾಗಿದೆ ನೋಡಿ ವಾತಾವರಣ. ಆ ಕ್ಷಣಕ್ಕೆ ಬಂಧುಗಳೇ, ನಿಜವಾಗಲೂ ಮನುಷ್ಯ ಉಸಿರಾಡ್ತಾ ಇದ್ದಾನೆ ಅಂತಂದರೆ ಅದಕ್ಕೆ, ಆ ಒಂದು ವಾತಾವರಣಕ್ಕೆ ಮಾರು ಹೋಗದ ಮಾನವರೇ ಇಲ್ಲ. ಅಂದರೆ ಏನಾಗುತ್ತೆ, ಆ ಒಂದು ಎನರ್ಜಿ ಇರುತ್ತಲ್ಲ, ಆ ಪ್ರಕೃತಿ, ಆ ಉಪ್ಪು ನೀರಿನ ಒಂದು ಎನರ್ಜಿ ಖಂಡಿತ ಮನುಷ್ಯನ ಹಿಪ್ನಟೈಸ್ ಮಾಡುತ್ತೆ, ಸಂಮೋಹನ ಮಾಡುತ್ತೆ. ಅದು ಕೂಡ ಮನುಷ್ಯನ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ. ಹಾಗಾಗಿ ಎಷ್ಟೋ ಸತಿ ನೀವು ಕೆಲವೊಂದು ಸಂದರ್ಶನಗಳಲ್ಲಿ ಕೆಲವು ವ್ಯಕ್ತಿಗಳನ್ನ ಕೇಳೋಕ್ಕೆ ಹೋದಾಗ ಹೀಲಿಂಗ್ಗೆ ಅವ್ರಿಗೆ ಉಪ್ಪು ನೀರಿನ ಸ್ನಾನ ಮಾಡೋ, ಕ್ಷೇತ್ರ ದರ್ಶನ ಎಲ್ಲ ಮಾಡೋ, ಸಮುದ್ರ ಸ್ನಾನ ಮಾಡೋ ಅಂತ ಹೇಳೋ ಉದ್ದೇಶ ಅದೇ ಬಂಧುಗಳೇ. ಅದಕ್ಕೆ ನಾವು ಸಮುದ್ರ ವೀಕ್ಷಣೆ ಆಲೋಚನಾ ತರಂಗ ಅಂತ ಹೇಳ್ತೀನಿ. ಅಂದರೆ ಮಾನಸಿಕವಾಗಿ ಆಲೋಚನೆ ಏನು ನಾವು ಕಲ್ಪನೆ ಮಾಡ್ಕೋತೀವಲ್ಲ ಸಮುದ್ರದಲ್ಲೇ, ಅದರಿಂದ ಗುಣ ಕಾಣಿಸ್ತೀವಿ. ನನ್ನ ಒಂದು ರಿಸರ್ಚ್ ಸೆಂಟರಲ್ಲಿ ನಾನು ಕಂಡುಕೊಂಡಿರುವಂಥ ಸತ್ಯ ಏನು ಅಂತಂದರೆ, ನಾವು ಬಡವರು, ನಾವು ದೂರ ಹೋಗಕ್ಕೆ ಸಾಧ್ಯ ಇಲ್ಲ, ಅನುಕೂಲಗಳಿರೋದಿಲ್ಲ, ಸಮುದ್ರ ಹೋಗಬೇಕು ಅಷ್ಟು ದೂರ ಹೋಗೋಕ್ಕಾಗಲ್ಲ. ಬೇಡ, ನಿಮ್ಮ ಮನೆಯಲ್ಲೇ ಒಂದು ಜಾಗದಲ್ಲಿ ಕೂತ್ಕೊಳ್ಳಿ. ನಾನು ಹೇಳಿದ ಪರಿಕಲ್ಪನೆಗಳನ್ನು ಮನಸ್ಸಿನಲ್ಲೇ ಮಾಡ್ಕೊಳ್ಳಿ. ಇಮ್ಯಾಜಿನೇಷನ್, ದಟ್ ಈಸ್ ಕಾಲ್ಡ್ ಕ್ರಿಯೇಟಿವ್ ವಿಜುವಲೈಸೇಷನ್. ಸುಂದರವಾದಂತಹ ಸಮುದ್ರ, ದುಡ್ಡು ಕಾಸಿಲ್ದೇ ನೀವು ಮನೆಯಲ್ಲೇ ಕಲ್ಪನೆ ಮಾಡ್ಕೋಬೋದು. ಆ ಸಮುದ್ರದ ಬೆಚ್ಚಗಿನ ಗಾಳಿ ನಿಮ್ಮ ಮುಖವನ್ನು ಬಡಿತಾ ಇದೆ ಅಂತ ಕಲ್ಪನೆ ಮಾಡ್ಕೊಳ್ಳಿ. ಸೂರ್ಯ ಉದಯ ಆಗ್ತಾ ಇದೆ, ಸೂರ್ಯನ ಬೆಳಕಿನಲ್ಲಿರುವಂತಹ 7 ಬಣ್ಣದ ಕಲ್ಪನೆಗಳು ಮಾಡ್ಕೊಳ್ಳಿ. ನಿಮ್ಮ ಒಂದೊಂದು ಚಕ್ರಗಳು ಕೂಡ ಬಣ್ಣವನ್ನು ಹೀರ್ಕೋತಾ ಇದೆ. ಸೂರ್ಯನ ಬೆಳಕಿನಲ್ಲಿರುವಂಥ ವಿಟಮಿನ್ ಡಿನ ನಿಮ್ಮ ದೇಹ ಹೀರ್ಕೋತಾ ಇದೆ ಅಂತ ಒಂದು ಆಲೋಚನೆಯನ್ನು ಮಾಡ್ಕೋತಾ 20 ನಿಮಿಷ ನೀವು ಧ್ಯಾನ ಮಾಡಿದ್ರು ಸಾಕು. ನೀವು ಫಿಸಿಕಲ್ಲಾಗಿ ಸಮುದ್ರ ಹತ್ರ ಹೋದಾಗ ಏನು ಎಫೆಕ್ಟ್ ಆಗುತ್ತೋ ಅದರ ಡಬ್ಬಲ್ ಎಫೆಕ್ಟು ನೀವು ಮನೆಯಲ್ಲೇ ಪಡಿತೀರಾ ಬಂಧುಗಳೇ. ಇದಕ್ಕೆ ಸಮುದ್ರ ವೀಕ್ಷಣೆ ಆಲೋಚನಾ ತರಂಗ. ಆಯಿತು, ಇನ್ನು ಬರೀ ಆಲೋಚನೆ ಮಾಡಿದ್ರೆ ನನಗೆ ತಲೆ ಅಷ್ಟು ಯೋಚನೆ ಮಾಡೋಕ್ಕೆ ಬರೋದಿಲ್ಲ. ಅವನಿಗೆ ಕಿವಿಯ ಶ್ರವಣ ತುಂಬ ಶಾರ್ಪ್ ಆಗಿರುತ್ತೆ. ಅಂಥವ್ರಿಗೇನು, ಅದಕ್ಕೆ ಶ್ರವಣ ತರಂಗ. ಎವ್ರಿಥಿಂಗ್ ಈಸ್ ದ ಎನರ್ಜಿನೇ. ಕಥಾ ಕಾಲಕ್ಷೇಪ, ನಿಮ್ಮ ಟಿ ವಿ ಇರ್ಬೋದು, ಯಾವುದೋ ಒಂದು ಕ್ಯಾಸೆಟ್ ಇರ್ಬೋದು, ಅಥವಾ ಯಾವುದೋ ಒಂದು ಪ್ರೋಗ್ರಾಮ್ ಇರ್ಬೋದು, ಅಲ್ಲಿ ಕಥಾ ಕಾಲಕ್ಷೇಪ, ಹರಿಕಥೆಗಳಿರ್ಬೋದು, ಅಥವಾ ಯಾವುದೋ ಒಂದು ಸಿನಿಮಾ ಇರ್ಬೋದು, ಅಲ್ಲಿ ನೀವು ತುಂಬ ಇಷ್ಟವಾಗಿರುವಂತಹ ಸಬ್ಜೆಕ್ಟ್ಗಳನ್ನ ನೀವು ಕೇಳ್ತಾ ಇದ್ದಾಗ ಅದನ್ನು ಇನ್ಸ್ಪೈರ್ ಆಗ್ತೀರಾ. ಈಗ ಮಾಡ್ರನ್ ಯುಗದಲ್ಲಿ ಈ ಥರ ಪರ್ಸನಾಲಿಟಿ ಡೆವಲಪ್ಮೆಂಟ್ಗಳಿಗೆ, ಮಾನಸಿಕ ಕ್ಷೋಭೆಗಳನ್ನು ಕಂಟ್ರೋಲ್ ಮಾಡಲಿಕ್ಕೆ, ಹಣಗಳನ್ನು 1 to ಡಬಲ್ ಮಾಡಲಿಕ್ಕೆ ಬೇಕಾದಷ್ಟು ಪ್ರೋಗ್ರಾಮ್ಗಳನ್ನು ಮಾಡ್ತಾಯಿದ್ದಾರೆ. ಅದೇ ಒಂದು ದಂಧೆ ಆಗಿದೆ. ಇರಲಿ, ಆದರೂ ಕೂಡ ಶ್ರವಣ ತರಂಗಗಳು ನಿಮ್ಮ ಮನಸ್ಸಿನ ಮೇಲೆ, ಆರೋಗ್ಯದ ಮೇಲೆ ಎಷ್ಟು ಪರಿಣಾಮ ಬೀರುತ್ತೆ ನೋಡಿ. ನಾವು ಮೊನ್ನೆ ಯಾವುದೋ ಒಂದು ಹೀಗೆ ತರಬೇತಿ ಹೋಗ್ತಿರುವಾಗ ಶ್ರವಣ ತರಂಗಗಳು ಹೇಗೆ ವರ್ಕ್ ಆಗ್ತಿದೆ ಅಂತಂದರೆ, ಪರ್ಸನಾಲಿಟಿ ಡೆವಲಪ್ಮೆಂಟ್. ಒಂದು ವ್ಯಕ್ತಿ 65-70 ವರ್ಷ ವಯಸ್ಸು, ಹಣ್ಣು ಮುದುಕ, ತಲೆ ಕೂದಲೆಲ್ಲ ಬೆಳ್ಳಗಾಗಿದೆ, ಬೆನ್ನು ಬಾಗಿದೆ, ನಡಿಬೇಕಾದ್ರೆ ಕೈಕಾಲು ನಡುಗ್ತಾ ಇದೆ. ನಮ್ಗೆ ಆಶ್ಚರ್ಯ ಆಯಿತು. 75 ವರ್ಷದ ಈ ತರುಣ ಈಗ ಕಲ್ತ್ಕೊಂಡು ಪರ್ಸನಾಲಿಟಿ ಡೆವಲಪ್ಮೆಂಟ್ ಏನು ಸಾಧನೆ ಮಾಡ್ತಾನೆ. ಆವಾಗ ನಂಗೆ ಅನ್ನಿಸ್ತು, ದೈಹಿಕ ಮುಪ್ಪು ಅಡವಡಿಸಿದ್ರೂ ಕೂಡ ಮಾನಸಿಕವಾಗಿ ಆ ಮನುಷ್ಯ ಹೆಂಗಾಗಿದ್ದಾನೆ. ಇನ್ನೊಂದು ಸತ್ಯ ಏನು ಅಂತಂದರೆ, ಮಾನಸಿಕವಾಗಿ ಪ್ರತಿಯೊಬ್ಬ ಕೂಡ ಹೆಂಗಾಗಿರಲೇಬೇಕು ಮನುಷ್ಯ. ವಯಸ್ಸಾಗ್ತಾ ಇದ್ದಂಗೆ ಈ ದೇಹವನ್ನು ಸುಡ್ತಾರೆ ಅಥವಾ ಮಣ್ಣು ಮಾಡ್ತಾರೆ, ಆದರೆ ಆತ್ಮಕ್ಕೆ ಸಾವಿಲ್ಲ ಬಂಧುಗಳೇ. ಜನ್ಮಾಂತರವಾಗಿ ಆತ್ಮ ಕ್ಯಾರಿ ಫಾರ್ವರ್ಡ್ ಆಗ್ತಾ ಹೋಗ್ತಿರುತ್ತೆ. ಈ ಜನ್ಮದಲ್ಲಿ ನಾವು ಕಲಿಯುವಂತಹ ವಿಷಯಗಳು ಅದರ ಸಂಗ್ರಹಿತವಾಗಿ ಮುಂದಿನ ಜನ್ಮದಲ್ಲಿ ಅದು ಇನ್ನೂ ಮುಂದುವರಿತಾ ಹೋಗ್ತಾ ಇರ್ತವೆ. ಆ ಒಂದು ಉದ್ದೇಶದಿಂದ ನಾವು ಖಂಡಿತ ಇದನ್ನು ಮಾಡಲೇಬೇಕು. ಏನದು? ಕಥಾ ಕಾಲಕ್ಷೇಪ, ಶ್ರವಣ ತರಂಗಗಳು. ಕೇಳೋದ್ರಿಂದ ಕಿವಿಯಿಂದ ನಮ್ಮ ದೇಹದ ಮೇಲೆ ಪರಿಣಾಮ. ಆಮೇಲೆ ಮ್ಯೂಸಿಕ್. ಎಷ್ಟೋ ಜನಕ್ಕೆ ನೋಡಿ, ಬೆಳಗಿಂದೆಲ್ಲ ಕಷ್ಟಪಟ್ಟು, ಫಾರ್ ಎಕ್ಸಾಂಪಲ್ LIC ಏಜೆಂಟ್ಗಳು ಬೆಳಗಿಂದ ಪಾಪ ಎಲ್ಲ ದುಡಿದು ಸಾಕಷ್ಟು ಜನಗಳನ್ನು ಕನ್ವಿನ್ಸ್ ಮಾಡಿ ಸಾಕಾಗಿ ಹೋಗಿರ್ತಾರೆ. ಆದರೆ ಮನೆಗೆ ಬಂದ ನಂತರ ಸಾಕಾಗ್ಬಿಟ್ಟು ಒಳ್ಳೆ ಮ್ಯೂಸಿಕ್ ಹಾಕ್ಕೊಂಡು ನಿದ್ದೆ ಮಾಡ್ತಾರೆ. ಅಂದರೆ ಅವ್ರಿಗೇನಾಗುತ್ತೆ, ಆ ತರಂಗಗಳು ಬರ್ತಾ ಇರುತ್ತಲ್ಲ, ನಥಿಂಗ್ ಬಟ್ ತರಂಗ, ಇನ್ನೇನಲ್ಲ ಅದು. ಒಂದು ಮ್ಯೂಸಿಕ್ ಯಾವುದೇ ಭಾಷೆ ಇರ್ಬೋದು, ಯಾವುದೇ ಇನ್ಸ್ಟ್ರೂಮೆಂಟಲ್ ಇರ್ಬೋದು, ವೋಕಲ್ ಇರ್ಬೋದು, ಏನೇ ಇರ್ಬೋದು, ಅದರಲ್ಲಿ ಬರುವಂಥ ತರಂಗಗಳು ನಮ್ಮ ಮನಸ್ಸಿನ ಔರಾ ಮೇಲೆ, ಚಕ್ರಗಳ ಮೇಲೆ, ಬ್ರೈನ್ ಮೇಲೆ, ನಮ್ಮ ದೇಹದ ಒಂದೊಂದು ಕಣಕಣಗಳು ಕೂಡ ಬ್ರೈನ್ ಅಂತ ಹೇಳಿದ್ದೀನಿ, ಅದರ ಮೇಲೆ ಪರಿಣಾಮ ಬೀರಿದಾಗ ಮನಸ್ಸು ಶಾಂತವಾಗುತ್ತೆ. ಇನ್ನು ಸುಮಧುರ ವಾಸನೆ. ಕೆಲವರಿಗೆ ಒಂದು ಹಾಬಿ ಇರುತ್ತೆ.
ನಾಸಿಕಾಗ್ರ, ಮೂಗು ತುಂಬ ಶಾರ್ಪ್ ಇರೋ ಪಂಚೇಂದ್ರಿಯದಲ್ಲಿ ಅವ್ರು ಏನು ಮಾಡ್ತಾರೆ, ಎಲ್ಲಿಗೆ ಹೋಗಲಿ ಬರಲಿ ಸೆಂಟ್ ಹಾಕೋತಾರೆ. ಯಾವುದೇ ಒಂದು ಕಮ್ಯುನಿಟಿ ಅಂತಲ್ಲ, ಎಷ್ಟೋ ಜನಕ್ಕೆ ಅದರ ಅಭಾವ ಇರುತ್ತೆ, ಅವ್ರಿಗೆ ಬೇಕೇ ಬೇಕದು, ಇಲ್ಲದವ್ರಿಗೆ ಮೂಡೇ ಬರೋದಿಲ್ಲ. ಇವನ್ ಕೆಲವು ಫಂಕ್ಷನ್ಗಳಲ್ಲಿ ಫಸ್ಟ್ ನೈಟ್ ಅಂತ ಹೇಳ್ತೀವಿ, ಅಲ್ಲೂ ಕೂಡ ಎಲ್ಲ ಕಡೆ ಸ್ಪ್ರೇ ಮಾಡಿರ್ತಾರೆ ಕಲರ್ ಸುವಾಸನೆಯ ಒಂದು ಅತ್ತರ್ಗಳನ್ನು. ಮದುವೆ ಫಂಕ್ಷನ್ಗಳಲ್ಲಿ ಅದನ್ನು ಹಾಕಿರ್ತಾರೆ. ಬೇರೆ ಬೇರೆ ಫಂಕ್ಷನ್ಗಳಲ್ಲಿ ಸುವಾಸನೆಯುಕ್ತ ಅಗರಬತ್ತಿಗಳನ್ನು ಹಚ್ಚಿಟ್ಟಿರ್ತಾರೆ. ಕೆಲವ್ರಿಗೆ ಆಗೋದೇ ಇಲ್ಲ ಅದು ಕಂಡ್ರೆ, ಕೆಲವ್ರಿಗೆ ಆಗುತ್ತೆ. ಅಂಥವ್ರಿಗೆ ಏನಾಗುತ್ತೆ, ಅವರ ಜ್ಞಾನೇಂದ್ರಿಯವನ್ನು ಪ್ರಚೋದನೆಗೊಳಿಸಬೇಕಾದ್ರೆ ಅವ್ರಿಗೆ ಆ ಸುಮಧುರ ವಾಸನೆ ಬೇಕೇ ಬೇಕು ಬಂಧುಗಳೇ. ಹಾಗಾಗಿ ಅದು ಕೂಡ ಒಂದು ತರಂಗ. ಇವಕ್ಕೆಲ್ಲ ಏನು ಆಧಾರ ಅಂತಂದರೆ, ಥಾಟ್ ಈಸ್ ಅನ್ ಎನರ್ಜಿ. ಥಾಟ್ ಪ್ಲಸ್ ಎಮೋಷನ್ ಈಸ್ ಅ ಪವರ್ಫುಲ್ ಎನರ್ಜಿ. ಅಂದರೆ ಯಾವುದೇ ಒಂದು ಈ ಥರ ಒಂದು ತರಂಗಗಳು ಬಂದಾಗ ನಮ್ಮ ಮಾನಸಿಕ ಕ್ರಿಯೆ ಚುರುಕಾಗುತ್ತೆ. ಮಾನಸಿಕ ಕ್ರಿಯೆ ಚುರುಕಾದಾಗ ನಮ್ಮ ದೇಹ ಮನಸ್ಸಲ್ಲಿ ಅಡಗಿರುವಂತಹ ಮುಪ್ಪು ಹಿಂದಕ್ಕೆ ಹೋಗುತ್ತೆ. ನಮಗೆ ಎಷ್ಟೇ ವಯಸ್ಸಾದರೂ ಕೂಡ ನಾವಿನ್ನು ಚಿಕ್ಕ ಹುಡುಗರ ಥರ ಆ್ಯಕ್ಟಿವ್ ಆಗ್ತಾ ಹೋಗ್ತೀವಿ. ಎಷ್ಟೋ ಸತಿ ಕೆಲವರು ಡಿಪ್ರೆಷನ್ಗೆ ಹೋಗಿರ್ತಾರೆ, ಅವ್ರಿಗೆ ಈ ಥರ ತರಂಗಗಳನ್ನು ಕೊಟ್ಟಾಗ ಅವರು ಆ್ಯಕ್ಟಿವೇಟ್ ಆಗಿಬಿಡ್ತಾರೆ ಅಲ್ವಾ. ಅದು ಕೂಡ ಒಂದು ಕಾಯಿಲೆ ತಾನೆ ಡಿಪ್ರೆಷನ್ನಿಂದ ಹೊರತರಬೇಕಾದ್ರೆ ಈ ಥರ ಯಾವುದೇ ಒಂದು ವಿಧಾನವನ್ನು ಆ ವ್ಯಕ್ತಿಗೆ ಸೂಕ್ತವಾದಂತಹ ತರಂಗಗಳನ್ನು ಕೊಟ್ಟಾಗ ಆ ವ್ಯಕ್ತಿ ಸರಿ ಹೋಗ್ತಾನೆ ಬಂಧುಗಳೇ. ಇನ್ನು ಚಕ್ರ ಹೀಲಿಂಗು ತರಂಗಗಳು ಏನು ವ್ಯತ್ಯಾಸ ಆಯಿತು ಅಂತಂದರೆ, ಹೌದು, ನಾವು ಸಾಮಾನ್ಯವಾಗಿ ಚಕ್ರ ಹೀಲಿಂಗ್ ಮಾಡಬೇಕಾದ್ರೆ ಪೆಂಡಲಮ್ಮನ್ನು ಉಪಯೋಗಿಸ್ಕೋತೀವಿ. ನೀವು ನನ್ನ ಪುಸ್ತಕಗಳು ಓದಿರ್ಬೋದು. ಪೆಂಡಲಮ್ ಒಂದು ಮಾಯಾದೀಪ ಅಂತ ಅಂದ್ಬಿಟ್ಟು ಸ್ವಪ್ನ ಬುಕ್ ಸೆಂಟರ್ಗಳಲ್ಲಿ ಸಿಗ್ತಾಯಿದೆ. ಅದರಲ್ಲಿ ಪೆಂಡಲಮ್ ಒಂದು ಮಾಯಾದೀಪ, ಅದನ್ನು ಉಪಯೋಗಿಸ್ಕೊಂಡು ಸತತವಾಗಿ ಅಭ್ಯಾಸ ಮಾಡಿದಾಗ ಚಕ್ರ ಹೀಲಿಂಗ್ ಮಾಡುವಂತಹ ಟೆಕ್ನಿಕ್ನ ಅದರಲ್ಲಿ ನಾನು ಹೇಳ್ಕೊಟ್ಟಿದ್ದೇನೆ. ಅದರಲ್ಲೂ ಕೂಡ ಒಂದು ತರಂಗದಲ್ಲಿನ ಕೈಯಲ್ಲಿ ಪೆಂಡಲಮ್ ಇಟ್ಕೊಂಡಿರ್ತೀವಿ, ಆ ವ್ಯಕ್ತಿಯ ಚಕ್ರವನ್ನು ಕಲ್ಪನೆ ಮಾಡ್ಕೋತೀವಿ. ನಮ್ಮ ಎದುರುಗಡೆಯಂತಹ ಕ್ಲೈಂಟ್ ಇರ್ಬೋದು ಅಥವಾ ದೂರದಲ್ಲಿರುವಂತಹ ಕ್ಲೈಂಟ್ ಇರ್ಬೋದು. ಕಲ್ಪನೆ ಮಾಡಿಕೊಂಡಾಗ ಆ ಕಲ್ಪನೆ ಅಂದ್ರೇನು, ಥಾಟ್ ಇಸ್ ಅನ್ ಎನರ್ಜಿ ಅಂತ ಈಗ ತಾನೇ ಹೇಳಿದೆ. ಆ ಕಲ್ಪನೆ, ಥಾಟ್ ಎಲ್ಲವೂ ಕೂಡ ಒಂದೇ. ಆ ಎನರ್ಜಿಗೆ ನಾವು ಎನರ್ಜಿ ಕೊಡ್ತಾ ಇದ್ದೀನಿ ಅಂತ ಅಂದ್ಕೋತೀವಲ್ಲ, ಅದು ಕೂಡ ಥಾಟಿಂದ ಎನರ್ಜಿ ಕೊಡ್ತಾ ಇದ್ದೀವಿ. ಮೈಂಡಿಂದ ಮೈಂಡನ್ನು ಕ್ಲೀನ್ ಮಾಡೋ ಹಾಗೆ, ಮೈಂಡಿಂದ ಮೈಂಡ್ಗೆ ಎನರ್ಜಿ ಕೊಡೋ ಹಾಗೆ, ಥಾಟಿಂದ ಥಾಟನ್ನು ಹರಯಿಸಿ ಎನರ್ಜಿಗಳನ್ನ ಕ್ರಿಯೇಟ್ ಮಾಡಬಹುದು. ಇನ್ನೊಂದು ಹೊಸದು ಬಂದಿದೆ ಈಗ. ಸಾಮಾನ್ಯವಾಗಿ ನಿಮಗೆ ದೈಹಿಕವಾಗಿ ಏನಾದರೂ ತೊಂದರೆ ಆದಾಗ ಬಿಟ್ವೀನ್ B12 ಡಿಫಿಷಿಯನ್ಸಿ, D ಡಿಫಿಷಿಯನ್ಸಿ ಡಾಕ್ಟ್ರುಗಳು ಹೇಳ್ತಾರೆ. ಅವಾಗೇನು ಮಾಡ್ತೀರಾ, ಹೋಗಿ ಇಂಜೆಕ್ಷನ್ ತೊಗೋತೀರಾ ಅಥವಾ ಏನಾದ್ರು ಔಷಧಿಗಳನ್ನು ತೊಗೋತೀರಾ. ಅದಕ್ಕೆ ಡಿಜಿಟಲ್ ನ್ಯೂಟ್ರಿಷನ್ ಪ್ರೋಗ್ರಾಮ್ ಅಂತ ಹೇಳ್ತೀವಿ. ಈಗ ಬಂದಿರೋಂತಹ ಹೊಸ ಎಕ್ವಿಪ್ಮೆಂಟ್ ಒಂದಿದೆ. ಅದೇನು ಮಾಡುತ್ತೆ ಅಂತಂದರೆ, ನಿಮಗೆ ಮಾತ್ರೆ ಇಂಜೆಕ್ಷನ್ ಬೇಕಾಗೇ ಇಲ್ಲ. ಅದರಲ್ಲಿ ನಿಮ್ಮ ಬಯೋ ಎನರ್ಜಿಯನ್ನು ಫೀಡ್ ಮಾಡಿದಾಗ, ಏನದು ಬಯೋ ಎನರ್ಜಿ ಅಂದರೆ ಇಲ್ಲಿ ಹೇಳಿದ ಇಷ್ಟೊತ್ತವರೆಗೆ ಹೋಲ್ ಎನರ್ಜಿ, ಬಾಡಿ ಮೇಡಪ್ ಆಫ್ ವೈಬ್ರೇಷನ್. ಪ್ರತಿಯೊಂದು ಕಣಗಳಲ್ಲೂ ಕೂಡ ಒಂದು ಎನರ್ಜಿ ಶಕ್ತಿ ಕೇಂದ್ರ ಇದೆ ನಮ್ಮ ದೇಹದಲ್ಲಿ. ನಮ್ಮ ದೇಹವನ್ನು ಕಂಟ್ರೋಲ್ ಮಾಡ್ತಾ ಇರೋದೇ ನಮ್ಮ ಸುತ್ತಲಿನ ಶಕ್ತಿ ಕೇಂದ್ರ ಅಂತ. ಆ ಶಕ್ತಿ ಕೇಂದ್ರ ನಮ್ಮ ಹೆಬ್ಬೆಟ್ಟಲ್ಲಿ ಎಲ್ಲ ಬೆರಳುಗಳಲ್ಲೂ ಕೂಡ ಪ್ರವಹಿಸ್ತಾ ಇರುತ್ತೆ. ಅದಕ್ಕೆ ನಾವು ಯಾವುದೋ ಒಂದು ಮಿಷನ್ಗೆ ಹೋಗಿ, ಇವಾಗ ಆಧಾರ್ ಕಾರ್ಡ್ ಇರ್ಬೋದು, ಪ್ಯಾನ್ ಕಾರ್ಡ್ಗೆ ಕೊಡುವಾಗ ಹೆಬ್ಬೆಟ್ಟನ್ನು ನಾವು ರೆಕಾರ್ಡ್ ಮಾಡ್ಕೋತಾರೆ. ನಮ್ಮ ದೇಹದ ಬಯೋ ಎನರ್ಜಿನ ಅದು ದೃಢೀಕರಣ ಮಾಡ್ಕೊಳ್ಳುತ್ತದು. ಆ ಒಂದು ಟೆಕ್ನಿಕ್ ಉಪಯೋಗಿಸಿ ಬಂದಿರುವಂತಹ ಹೊಸ ಎಕ್ವಿಪ್ಮೆಂಟ್ ಏನು ಮಾಡುತ್ತೆ, ನಿಮ್ಮ ಹೆಸರು ಎಲ್ಲ ಕೊಟ್ಟು ಡೀಟೇಲ್ಸ್ ಕೊಟ್ಟು ನಿಮ್ಮ ಬಯೋ ಎನರ್ಜಿನ ಅದಕ್ಕೆ ಫೀಡ್ ಮಾಡಿದಾಗ ಅದು ಶಾಶ್ವತವಾಗಿ ರೆಕಾರ್ಡ್ ಆಗುತ್ತೆ ಬಂಧುಗಳೇ. ಆ ನಂತರ ಅದರಲ್ಲಿ ಒಂದು 229 ವಿವಿಧ ಪ್ರೋಗ್ರಾಮ್ಗಳಿದೆ. ಅದರಲ್ಲಿ ಒಂದು ಪ್ರೋಗ್ರಾಮು ಡಿಜಿಟಲ್ ನ್ಯೂಟ್ರಿಷನ್ ಪ್ರೋಗ್ರಾಮ್ ಅಂತ ನಿಮಗೆ ಉದಾಹರಣೆಗೆ ಹೇಳ್ತಾ ಇದ್ದೀನಿ. ಅದು ಏನು ಮಾಡುತ್ತೆ ಅಂತಂದರೆ, ನಿಮ್ಮ ದೇಹದಲ್ಲಿ ಏನೋ ಒಂದು ಕೊರತೆ ಇರುತ್ತೆ. ವಿಟಮಿನ್ B12 ಇರ್ಬೋದು ಅಥವಾ ರಕ್ತಹೀನತೆ ಇರ್ಬೋದು. ಅದನ್ನು ಐಡೆಂಟಿಫೈ ಮಾಡಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಲ್ಲಿ ಅದು ವರ್ಕ್ ಮಾಡುತ್ತೆ. ನಿಮಗೆ ಗೊತ್ತಿರೋದಿಲ್ಲ ನಿಮ್ಗೆ ಹೀಗೆ ತೊಂದರೆ ಇರುತ್ತೆ ಅಂತಂದ್ಬಿಟ್ಟು ಅದು ವರ್ಕ್ ಮಾಡಿಬಿಟ್ಟು ಏನು ಮಾಡುತ್ತೆ, ಅದಕ್ಕೆ ಸೊಲ್ಯೂಷನ್ ಕೂಡ ಕೊಡುತ್ತೆ. ನಿಮ್ಗೆ ಆಶ್ಚರ್ಯ ಆಗ್ಬೋದು. ಅದು ಈ ಶತಮಾನದ ಕೊಡುಗೆ ಅಂತ ನಾನು ಹೇಳ್ತಾ ಇದ್ದೀನಿ. ನ್ಯೂಟ್ರಿಷನ್ ಪ್ರೋಗ್ರಾಮಲ್ಲಿ ನಿಮ್ಮ ದೇಹದ ಕೊರತೆಯನ್ನು ತಿಳಿಸೋದಲ್ಲದೆ ಅದಕ್ಕೆ ಟ್ರೀಟ್ಮೆಂಟು ಕೂಡ ಅದೇ ಮಾಡುತ್ತೆ. ಹಾಗೆ ಆ 221 ಪ್ರೋಗ್ರಾಮ್ಗಳಲ್ಲಿ ನಿಮಗೆ ಯಾವುದು ಕೊರತೆ ಇರುತ್ತೋ ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಪ್ರೋಗ್ರಾಮ್ನ ಅದು ಸಜೆಸ್ಟ್ ಮಾಡುತ್ತೆ. ಟಾಪ್ 5 ಅಂದ್ಬಿಟ್ಟು ಅದಕ್ಕೆ ಟೈಮಿಂಗ್ಸ್ ಕೂಡ ಅದೇ ಫಿಕ್ಸೆಡ್ ಮಾಡಿರುತ್ತಲ್ಲಿ 1 ನಿಮಿಷ, 27 ನಿಮಿಷ ಅಥವಾ 1 ಗಂಟೆ ಅಂತ. ನಾವು ಮಾಡಬೇಕಾಗಿರೋದು ಒಂದು ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡು ಆ ಎಕ್ವಿಪ್ಮೆಂಟನ್ನು ಕನೆಕ್ಟ್ ಮಾಡಿಕೊಂಡು ಜಸ್ಟ್ ಆ ಪ್ರೋಗ್ರಾಮ್ನ ಕ್ಲಿಕ್ ಮಾಡಿದಾಗ, ಸ್ಟಾರ್ಟ್ ಅಂದಾಗ ಆ ಏನು ಸಮಯ ಅದು ತೋರಿಸ್ತಾ ಇರುತ್ತಲ್ಲ, ಅಷ್ಟು ಸಮಯ ಅದು ವರ್ಕ್ ಆದಾಗ ನಮ್ಮ ದೇಹದಲ್ಲಿರುವಂತಹ ನ್ಯೂನ್ಯತೆ ಹೋಗುತ್ತೆ. ಮುಂದಿನ ಎಪಿಸೋಡ್ಗಳಲ್ಲಿ ನಾನು ಇದರ ಬಗ್ಗೆ
ಪ್ರಾತ್ಯಕ್ಷಿತ ವಿವರಗಳನ್ನು ಹೇಳ್ತಾ ಹೋಗ್ತೀನಿ. ಯಾರು ಇದನ್ನು ಅನುಕೂಲ ಮಾಡ್ಕೊಂಡಿದ್ದಾರೆ, ಅನುಕೂಲ ನಿಜವ. ಯಾಕಂದರೆ ಕೆಲವು ವಿಷಯಗಳು ಏನಾಗ್ಬಿಡುತ್ತೆ ಅಂದರೆ ಹೊಸದಾಗಿ ಬಂದಾಗ ಜನಕ್ಕೆ ಒಂದು ಮಾಮೂಲಿ ಒಂದು ಕತೆ ಗೊತ್ತಿರುತ್ತೆ. ಈ ಥರ ಎಷ್ಟೋ ಪ್ರಾಡಕ್ಟ್ಗಳು ಬಂದು ಹೋಗಿದೆ, ವ್ಯಾಪಾರಕ್ಕೋಸ್ಕರ ಏನೇನೋ ಮಾಡ್ತಾರೆ ಅಂತ. ಬಂಧುಗಳೇ, ಇವತ್ತು ದಿನ ಏನಾಗಿದೆ ಅಂತಂದರೆ ನಾವು ಸುಳ್ಳು ಕೇಳಿ ಅನ್ಯಾಯಗಳನ್ನು ಅನುಭವಿಸಿ ನಮಗೆ ಹಾಲು ಮತ್ತು ನೀರಿಗೆ ವ್ಯತ್ಯಾಸನೇ ಕಾಣಿಸ್ತಾ ಇಲ್ಲ. ನೀರನ್ನ ಹಾಲು ಅಂತೀವಿ, ಹಾಲನ್ನ ನೀರು ಅಂತ ಇದ್ದೀವಿ. ಒಂದು ಒಳ್ಳೆಯ ವಿಷಯ ಬಂದಾಗ, ಒಂದು ಪಾಸಿಟಿವ್ ಎನರ್ಜಿ ಬಂದರೂ ಕೂಡ ಏನೋ ಇದರಿಂದ ನೆಗೆಟಿವ್ ಎನರ್ಜಿ ಇರ್ಬೋದೇನೋ ಅಂತಂದ್ಬಿಟ್ಟು ತಪ್ಪು ಕಲ್ಪನೆ ಮಾಡ್ಕೋತೀವಿ ವಿನಃ ಪಾಸಿಟಿವ್ ಎನರ್ಜಿ ಬರ್ತಾ ಇದೆ ಅಂತಂದ್ಬಿಟ್ಟು ಪಾಸಿಟಿವ್ ಎನರ್ಜಿ ಮಾಡ್ಕೊಳ್ಳೋದನ್ನೇ ಮರೆತು ಬಿಟ್ಟಿದ್ದೀವಿ. ನಿಜವಲ್ಲೂ ಒಳ್ಳೆಯದಾಗ್ತಿರುತ್ತೆ. ಇತ್ತೀಚೆಗೆ ಯಾರೋ ಒಬ್ಬರು ನನ್ನ ಕ್ಲಿನಿಕ್ಕಿಗೆ ಬಂದಿದ್ದರು, ಬಸವೇಶ್ವರನಲ್ಲಿರುವಂತಹ ಸಪ್ತರ್ಷಿ ಸಮರ್ಪಣ್ ಹೀಲಿಂಗ್ ಸೆಂಟರ್ಗೆ. ಅವ್ರಿಗೆ ಮದುವೆನೇ ಆಗೋದಿಲ್ಲ, ಒಂದು ಹೆಣ್ಣು ಹುಡುಗಿ ಮದುವೆ ಆಗಿದೆ, ಮಕ್ಕಳೇ ಆಗೋದಿಲ್ಲ, ಮಕ್ಕಳಾಗಿದೆ. ಕೆಲಸನೇ ಇರಲ್ಲ ಎಷ್ಟೋ ಜನಕ್ಕೆ, ಅವ್ರ ಕೆಲಸ ಇದೆ. ಒಳ್ಳೆ ಗಂಡ ಸಿಗೋದಿಲ್ಲ, ಒಳ್ಳೆ IT ಬಿಟಿಂದ ಇರುವಂತಹ ಒಳ್ಳೆ ಗಂಡ ಇದ್ದಾನೆ. ಕೆಲವರಿಗೆ ಸ್ವಂತ ಮನೆಯೇ ಇರೋದಿಲ್ಲ, ಅವ್ರಿಗೆ ಸ್ವಂತ ಮನೆ ಇದೆ, ಎಲ್ಲವೂ ಚೆನ್ನಾಗಿದೆ, ಯಾವುದೂ ತೊಂದರೆ ಇಲ್ಲ. ನಾನು ಬಿಡಪ್ಪ ನಿಮಗೇನು ಆರಾಮಕ್ಕಿದ್ದೀರಾ, ದೇವರು ಎಲ್ಲ ಕೊಟ್ಟಿದ್ದಾನೆ ನಿಮಗೆ ಅಂತ ಕೇಳಿದ್ರೆ ಅವರ ಮಾತಿನಲ್ಲಿ ಯಾಕೆ ಇವರು ಕ್ಲಿನಿಕ್ಕಿಗೆ ಬಂದರು, ಉದ್ದೇಶ ಏನು ಅಂತಂದರೆ ಅಯ್ಯೋ ನಮಗೆ ಬೇಜಾರು, ಜೀವನದಲ್ಲಿ ಸುಖನೇ ಇಲ್ಲ. ನಾನು ನಿಜವಾಗ್ಲೂ ಆಶ್ಚರ್ಯ ಆಯಿತು. ನನ್ನ ರಿಸರ್ಚ್ ಸೆಂಟರ್ಗೆ ಇದೊಂದು ಒಳ್ಳೆ ಸಬ್ಜೆಕ್ಟಾಗಿ ಸಿಕ್ತು. ದೇವರು ಹೇಳುವಂತಹ ಮಾನದಂಡ ಎಲ್ಲವೂ ಇದೆ ಇವ್ರ ಹತ್ರ, ಆದರೂ ಕೂಡ ಇವ್ರು ಯಾಕೆ ಬೇಜಾರಾಗ್ತಾಯಿದೆ ಅಂದಾಗೆ ಆವಾಗ ನನಗೆ ಗೊತ್ತಾಯಿತು ನನ್ನ ಒಂದು ವಿಶ್ಲೇಷಣೆನೇ ಕರೆಕ್ಟು. ಏನು ಅಂತಂದರೆ ಮಾನವನಿಗೂ ಪ್ರಾಣಿಗಳಿಗೂ ಇದೇ ವ್ಯತ್ಯಾಸ ಬಂಧುಗಳೇ. ಪ್ರಾಣಿಗಳು ಮೆಕ್ಯಾನಿಕಲ್ಲಾಗಿ ತಿನ್ನತ್ವೆ, ಮಲಗತ್ವೆ, ಜೀವವನ್ನು ಬಿಡುತ್ತವೆ. ಮನುಷ್ಯ ಹಾಗಲ್ಲ. ಮನಸ್ಸಿಗೆ ದೇವರು ಒಂದು ವಿಶೇಷವಾದಂತಹ ಶಕ್ತಿಯನ್ನು ಕೊಟ್ಟಿದ್ದಾರೆ. ದೇವರು ಅನ್ನೋದಕ್ಕಿಂತ ಕಾಸ್ಮಾಸ್ ಅಂತ ಕರೆಯೋಣ. ಏನು ಶಕ್ತಿ ಕೊಟ್ಟಿದ್ದಾನೆ? ಆಲೋಚನೆ. ಅದೇ ಅವ್ನು ಮಾಡಿದ ತಪ್ಪು. ಈ ಆಲೋಚನೆ ಕೊಟ್ಟು ಏನು ಮಾಡಿದ್ದಾನೆ, ಈ ಒಂದು ಭೌತಿಕ ಪ್ರಪಂಚದ ಏನೇ ನಿಮ್ಮೊಂದು ಅನುಕೂಲಗಳು ಸಿಕ್ಕಿದ್ರು ಕೂಡ ಅದು ಅವನಿಗೆ ಕೊಡೋದು ಟೆಂಪರರಿ ರಿಲೀಫ್ ಮಾತ್ರ. ದುಡ್ಡು, ಕಾಸು, ಹೆಣ್ಣು, ಹೊನ್ನು, ಮಣ್ಣು, ಅವನು ಏನೇ ತಗೊಳ್ಳಿ ಅದರಿಂದ ಆ ಕ್ಷಣಕ್ಕೆ ತೃಪ್ತಿ ಪಡ್ತಾನೆ. ಆದರೆ ಅವನು ಶಾಶ್ವತವಾಗಿ ಖುಷಿ ಪಡೋದು, ಶಾಂತವಾಗಬೇಕು ಅಂತಂದರೆ ಆ ಮನಸ್ಸಿಗೆ ಅವನ ಆಹಾರವನ್ನು ಕೊಡಬೇಕು. ಆ ಮನಸ್ಸಿಗೆ ಆಹಾರ ಕೊಡಬೇಕಾಗಿದೆ. ಈ ಮೆಟೀರಿಯಲಿಸ್ಟಿಕ್ ವರ್ಲ್ಡಿನ ಯಾವುದೇ ವಿಷಯಗಳು ಕೂಡ ಸಾಧ್ಯನೇ ಇಲ್ಲ ಬಂಧುಗಳೇ. ಇವನು ಹೇಳಿಲ್ವ ಆ ಎಕ್ಸಾಂಪಲಲ್ಲಿ ಎಲ್ಲವೂ ಇದೆ, ಎಲ್ಲ ದೇವರು ಕೊಟ್ಟಿದ್ದಾನೆ, ಆದರೆ ಯಾಕೆ ಆಕೆ ಸುಖವಾಗಿಲ್ಲ? ಇದೇ ಕಾರಣ. ಅವರು ಅರಸಿ ಬಂದಿದ್ದೇನು ಅಂತಂದರೆ ಶಾಂತಿ. ಶಾಂತಿಯನ್ನು ಯಾವುದೇ ಒಂದು ಮಾತ್ರೆಯಿಂದ ಕೊಡೋಕ್ಕೆ ಸಾಧ್ಯ ಇದೆಯಾ? ಇಲ್ಲ. ಆದರೆ ನಮ್ಮ ಪರ್ಯಾಯ ಚಿಕಿತ್ಸೆಯಲ್ಲಿದೆ. ಏನು? ಧ್ಯಾನ, ಮೆಡಿಟೇಷನ್. ಅದರಲ್ಲಿ ಸಾವಿರಾರು ಮೆಥಡ್ಗಳಿದೆ. ಯಾವ ವ್ಯಕ್ತಿಗೆ ಸೂಕ್ತವಾಗಿರುತ್ತಲ್ಲ ಆ ಮೆಡಿಟೇಷನ್ ಕೊಟ್ಟಾಗ ಅವ್ರಿಗೆ ಏನೋ ಒಂಥರ ತೃಪ್ತಿ ಸಿಗುತ್ತೆ. ಅಂದರೆ ಪ್ರಾಪಂಚಿಕ ಲೋಕದಿಂದ ಅವರನ್ನು ಆಧ್ಯಾತ್ಮಿಕ ಲೋಕಕ್ಕೆ ಕರ್ಕೊಂಡೋಗೋ ಅಲ್ಲಿರುವಂತಹ ಒಂದು ಆನಂದವನ್ನು ನಾವು ಹೇಳ್ತಿರ್ತೀವಿ. ಮೆಡಿಟೇಷನ್ ಅಂದರೆ ಏನು ಅಂತಂತಂದರೆ, ನಮ್ಮ ಸೈಂಟಿಫಿಕ್ಕಾಗಿ ಹೇಳಬೇಕು ಅಂತಂದರೆ, ಮೂಲಾಧಾರ ಚಕ್ರವನ್ನು ಬಡಿದೆಬ್ಬಿಸಿ ಬೆನ್ನಿನ ಹುರಿಯಿಂದ ಎನರ್ಜಿಯನ್ನು ಮೇಲೆ ಪ್ರವಹಿಸಿ ನಮ್ಮ ಸಹಸ್ರಾರಕ್ಕೆ ಬಂದು, ಸಹಸ್ರಾರದಿಂದ ನಮ್ಮ ಕಂಠ ಪ್ರದೇಶಕ್ಕೆ ಬಂದು ವಿಶುದ್ಧ ಚಕ್ರದಲ್ಲಿ ಒಳನ ಅಂಗಳಿನ ಹತ್ತಿರದ ಒಂದು 2 ಹನಿ ಬಿಂದುಗಳು ಬೀಳುತ್ತೆ ಅಂತ ಹೇಳ್ತಾರೆ ಯೋಗದಲ್ಲಿ. ಆ ಒಂದು ಬಿಂದುವಿನ ರಸವನ್ನು ಆಸ್ವಾದಿಸಿದ ಮೇಲೆ ಪ್ರಪಂಚದ ಯಾವ ಸುಖವೂ ಮನುಷ್ಯನಿಗೆ ಬೇಕಾಗಲ್ಲ. ಇದು ಗೂಢಾರ್ಥ, ಮರ್ಮ ತುಂಬ ಆಳವಾಗಿದೆ ಬಂಧುಗಳೇ. ಅದು ಈಗ ಬೇಡ, ಇನ್ನೊಂದು ಎಪಿಸೋಡಲ್ಲಿ ಅದರ ಬಗ್ಗೆ ಮಾತಾಡೋಣ. ಈಗ ನಮಗೆ ಬೇಕಾಗಿರೋದೇನು ಅಂತಂದರೆ ಮನುಷ್ಯನ ಅಲ್ಟಿಮೇಟ್ ಹ್ಯಾಪಿನೆಸ್, ಅಲ್ಟಿಮೇಟ್ ಹೆಲ್ತಿಗೆ ಬೇಕಾಗಿರೋದು ಮನಸ್ಸು ಅನ್ನೋದು ಇದರಿಂದ ಪ್ರೂವ್ ಆಗ್ತಾ ಇದೆ. ಯಾವುದೇ ಪ್ರಾಪಂಚಿಕ ಸುಖ ಸಮೃದ್ಧಿಗಳು ನಮಗೆ ಸಹಾಯ ಮಾಡೋದಿಲ್ಲ, ಬೇಕಾವೆಲ್ಲ, ಆದರೆ ಅದೇ ಅಲ್ಟಿಮೇಟ್ ಅಲ್ಲ. ಅದಕ್ಕೆ ನಾವೇನು ಮಾಡಬೇಕು? ವಯಸ್ಸು ಇದ್ದಾಗಲೇ ಆರೋಗ್ಯ ಮತ್ತು ಆಧ್ಯಾತ್ಮ ಎರಡನ್ನೂ ಕೂಡ ಸಮ ಪ್ರಮಾಣದಲ್ಲಿ, ಸೇಮ್ ರೇಷ್ಯೋನಲ್ಲಿ ಬೆಳೆಸ್ಕೋತಾ ಬಂದುಬಿಟ್ರೆ ನಾವು ಎರಡರಲ್ಲೂ ಕೂಡ ಪರಿಣಿತಿಯನ್ನು ಹೊಂದ್ತಾ ಹೋಗ್ತೀವಿ. ಹಾಗಾಗಿ ಏನು ಮಾಡಬೇಕು? ಇವಾಗ ನಾವೊಂದು ಎಕ್ವಿಪ್ಮೆಂಟ್ ಬಗ್ಗೆ ಹೇಳಿದೆ. ಯಾವುದೋ ಒಂದು ಸತಿ ಬಂದಾಗ ಅವ್ರಿಗೆ ಸ್ಕಿನ್ ಪ್ರಾಬ್ಲಮ್ಗಳಿತ್ತು. ನನಗೆ ಆಶ್ಚರ್ಯ ಆಗೋಯಿತು. ಆ ಎಕ್ವಿಪ್ಮೆಂಟ್ ರನ್ ಮಾಡಿದಾಗ ಸ್ಕಿನ್ ಹಾರ್ಮೋನಿ ಅಂತ ಬಂತು ಪ್ರೋಗ್ರಾಮು. ಅದನ್ನು ಒಂದು 20 ನಿಮಿಷ 3 ದಿವಸ ಕೊಟ್ಟಾಗ ಅವ್ರ ದೇಹದ ಸ್ಕಿನ್ ಪ್ರಾಬ್ಲಮ್ಗಳೆಲ್ಲ ಸಾಲ್ವ್ ಆಗೋಯಿತು. ಇದು ಮಿರಾಕಲ್ ಅಲ್ಲ, ಅಥವಾ ಇಂಗ್ಲೀಷ್ ಮೆಡಿಸಿನ್ಗಳನ್ನು ನಾವು ಕಂಡಮ್ ಮಾಡ್ತಾ ಇಲ್ಲ. ಆದರೆ ಈ ಆಯಾಮವನ್ನು ನಾವು ಮರೆತಿದ್ವು. ಹಿಂದೆ ಎಷ್ಟೋ ಕಾಲ ಋಷಿಮುನಿ ಪುಂಗವರ ಕಾಲದಲ್ಲಿ ಯಾವುದೋ ಮಂತ್ರದ ನೀರು ಹಾಕಿಬಿಡ್ತಾಯಿದ್ರು, ಅಥವಾ ಟಚ್ ಮಾಡಿಬಿಟ್ಟು ಯೇಸು ಕ್ರಿಸ್ತ ಟಚ್ ಮಾಡಿಬಿಟ್ಟು ಗುಣ ಮಾಡ್ತಾಯಿದ್ದ. ಬುದ್ಧ ಭಗವಾನ್ ಹೀಗೆ ಅಂದ ತಕ್ಷಣವೇ ಅವನ ದೃಷ್ಟಿ ಬಿದ್ದೇ ಗುಣವಾಯಿತು ಅಂತ ಹೇಳ್ತಾ ಇದ್ವಲ್ಲ, ಅವೆಲ್ಲ ನಿಜ ಇರಬಹುದು ಅಂತ ಅವನ ಪರಿಕಲ್ಪನೆಗೆ ಒಂದು ಆಹಾರ ಸಿಗ್ತಾ ಇದೆ ಬಂಧುಗಳೇ. ಇಷ್ಟೊಂದು ಶಕ್ತಿ ಇರುವಂತಹ ಈ ತರಂಗಗಳು ಖಂಡಿತ ನಮ್ಮ ಆರೋಗ್ಯವನ್ನು ಸುಧಾರಿಸುತ್ತೆ. ಮುಂದಿನ ದಿನಗಳಲ್ಲಿ ನಾವು
ಮಾಡುವಂತಹ ಪ್ರತಿಯೊಂದು ಕೆಲಸಗಳು ತರಂಗಗಳಿಗೆ ಸಂಬಂಧಪಟ್ಟಂತಹ ಯಾವುದೇ ನೀವು ಕಾರ್ಯವನ್ನು ಅಂದರೆ ಕ್ರಿಯೆಯನ್ನು ನೀವು ಮಾಡ್ತಾ ಹೋಗಿ, ಖಂಡಿತ ನಿಮ್ಮ ಆರೋಗ್ಯ ಸುಧಾರಿಸುತ್ತೆ. ಹಾಗಾಗಿ ಏನು ನೀವು ಹೆದರ್ಕೋತಾ ಇದ್ದೀರಲ್ಲ, ಮಾಡ್ರನ್ ಸೈನ್ಸ್, ಈ ಸೈಡ್ ಎಫೆಕ್ಟ್ ಇರುವಂಥ ಮಾತ್ರೆಗಳ ಕಾಲ ಮುಗಿತಾ ಬಂತು. ಅದು ಬರೀ ಸಪೋರ್ಟಿವ್ ಆಗಿರುತ್ತೆ. ಇನ್ನು ಬರೋದು ತರಂಗಗಳ ಯುಗ. ಹಾಗಾಗಿ ತರಂಗ ಯುಗ ಬೇಕು ಅಂತಂದಾಗ ನನ್ನ ಮುಂದಿನ ಎಪಿಸೋಡ್ಗಳನ್ನು ನೋಡಿ, ಅದರ ಬಗ್ಗೆ ನಿಮಗೆ ಹೀಲಿಂಗ್ ಎಕ್ವಿಪ್ಮೆಂಟ್ ಹೇಗೆ ವರ್ಕ್ ಆಗುತ್ತೆ, ಅದರ ಅನುಕೂಲಗಳನ್ನು ಹೇಗೆ ಮಾಡ್ಕೊಂಡಿದ್ದಾರೆ, ಅದರ ವಿಶ್ಲೇಷಣೆಗಳನ್ನು ದೀರ್ಘವಾಗಿ ಹೇಳ್ತಾ ಹೋಗ್ತೀನಿ ಬಂಧುಗಳೇ. ಹೀಗಾಗಿ ಈ ಕಾರ್ಯಕ್ರಮವನ್ನು ವೀಕ್ಷಿಸಿದ ಬಸವ ಟಿ ವಿಯ ಸಮಸ್ತ ವೀಕ್ಷಕರುಗಳಿಗೆ ಇದೊಂದು ಹೊಸ ವಿಷಯ ಆಯಿತು ತಿಳಿಸ್ತಾ, ಈ ಕಾರ್ಯಕ್ರಮವನ್ನು ಮನನ ಮಾಡಿಕೊಳ್ಳಿ. ಪ್ರತಿಯೊಂದು ವೈಬ್ರೇಷನ್ ಆ ವೈಬ್ರೇಷನ್ ನಿಮ್ಮ ತಲೆಯಲ್ಲಿ ಹಾಸುಹೊಕ್ಕಾಗಲಿ, ನಿಮಗೆ ಒಳ್ಳೆಯದಾಗಲಿ, ಹ್ಯಾಪಿನೆಸ್ ಕೊಡಲಿ. ಪ್ರಾಪಂಚಿಕ ವಿಷಯದಿಂದ, ಆರೋಗ್ಯದಿಂದ ನಿಮ್ಮ ಮನಸ್ಸನ್ನು ಆಧ್ಯಾತ್ಮಿಕದ ಕಡೆಗೆ ಈಗಲೇ ತಗೊಂಡು ಹೋಗೋದಕ್ಕೆ ಪ್ರಯತ್ನ ಪಡಿ ಎಂದು ಹೇಳುತ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಶರಣಾರ್ಥಿ.